ಗುರೂಜಿ ದುರ್ಮರಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಇಲ್ಲಿ ಒಂದು ವಿಚಾರ ಏನು, ಯಾಕೆ ಈ ರೀತಿ ಈಗ ಅವ್ರು ಮದುವೆ ಮಾಡಬೇಕಿತ್ತು, ಖುಷಿ, ಹುಡುಗನಿಗೂ ಖುಷಿ ಮದುವೆ ಆಗ್ತಾ ಇದ್ದೀನಿ ಅಂತ, ಈಗ ಹುಡುಗಿಗೂ ಖುಷಿ. ಈ ರೀತಿ ಆದಾಗ ಅವ್ರಿಗೇನು ಅನ್ಸುತ್ತೆ, ಏನಾಯ್ತದ ಆಗಲಿ ಮಾಡ್ಕೊಂಬಿಡೋಣ ಬರುತ್ತಿದ್ದು. ಹೌದು. ಆಮೇಲೆ ಅದಕ್ಕೆ ಸ್ವಲ್ಪ ಇನ್ಯಾರು ಸ್ವಲ್ಪ ಸಣ್ಣ ಪುಟ್ಟ ತಿಳ್ಕೊಂಡು ಹೋಗ್ಕೊಂಡ್ರೆ ಮಾಡ್ರೆ ಚೆನ್ನಾಗತ್ತೆ ಅಂದ್ಬಿಡ್ತಾರೆ. ಆದರೆ ಮದುವೆ ಒಂದೇ ಸಲ ಜೀವನದಲ್ಲಿ ಆಗೋದು. ಅಮ್ಮ ಮನೆ ಸರಿ ಇಲ್ಲ ಅಂತ ಬಿಟ್ಬಿಟ್ಟು ಚೇಂಜ್ ಮಾಡ್ಬೋದು, ಹೆಂಡತಿ ಸರಿ ಇಲ್ಲ ಅಂತ ಬಿಟ್ಬಿಡಕ್ಕಾಗತ್ತಾ? ಇಲ್ಲ, ಸಾಧ್ಯ ಇಲ್ಲ. ಆದರೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸಲ ಆಗೋದು, ಸರಿಯಾಗಿ ತಿಳ್ಕೊಂಡು ಮಾಡ್ಕೋಬೇಕು. ಏನು ಸರಿಯಾಗಿ ತಿಳ್ಕೊಳ್ಳೋದು ಅಂತಕ್ಕಂಥ ವಿಚಾರ ಇದೆಯಲ್ಲ, ಅದನ್ನೇ ಇವಾಗ ತೋರಿಸೋಣ. ಏನು, ನಾವು ಹಿಂದೆ ಪೂರ್ವಿಕರು ಈ ರೀತಿ 50 ವರ್ಷ 40 ವರ್ಷ 42 ವರ್ಷ ಮದುವೆ ಆದ ತಕ್ಷಣ ಮದುವೆ ಆಗದೆ ಸತ್ತಿರ್ತಕ್ಕಂಥದ್ದಕ್ಕೆ ಪೂರ್ವಿಕರು ತಿಳ್ಕೊಳ್ಳಿ ಅಂತ ನಾನು ಇವಾಗ ಹೇಳಿದ್ದೀನಿ. ಇದು ತಿಳ್ಕೊಳ್ಳದೆ ನೀವು ಜೀವನದಲ್ಲಿ ಬದುಕೋಕ್ಕಾಗಲ್ಲ. ಯಾಕೆ, ಹಿಂದಿನವ್ರು ಏನು ಅನುಭವಿಸಿದ್ದಾರೆ, ನೀವೇನು ಅನುಭವಿಸ್ತಾ ಇದ್ದೀರಾ, ಇದೆರಡನ್ನೂ ಮರ್ಜ್ ಆಗತ್ತೆ. ಹಿಂದಿನವರು ಅನುಭವಿಸಿರೋದು, ಈಗಲೂ ಅನುಭವಿಸ್ತಾ ಇರೋದು. ಸೊ ಅವ್ರು ಅನುಭವಿಸಿದ್ದನ್ನು ಇವ್ರು ಅನುಭವಿಸ್ತಾ ಇದ್ದಾರೆ. ಅಲ್ಲೂ ಸಾಲ ತೀರಿಸ್ತಿಲ್ಲ, ಇಲ್ಲೂ ಸಾಲ ತೀರಿಸ್ತಿಲ್ಲ. ಇದು ಕಣಮ್ಮ ಮರಣಗಳಿಗೆ ಪೂರ್ಣವಾಗಿರ್ತಕ್ಕಂಥ ಸತ್ಯ. ನಮ್ಮ ವಂಶಸ್ಥರನ್ನು ತಿಳಿಯದೆ ಶ್ರಾದ್ದ ಕ್ರಿಯೆಗಳನ್ನು ಮಾಡಬಾರದು. ನಾವೇನು ಮಾಡ್ತೀವಿ, ಶ್ರಾದ್ದ ಮಾಡಬೇಕು ಅಂತ ಸೀದಾ ಹೋಗ್ಬಿಟ್ಟು ಅವ್ರಿಗೇನು ಹೇಳಲ್ಲ, ಇನ್ಫಾರ್ಮ್ ಮಾಡಲ್ಲ, ಏನೂ ಮಾಡಲ್ಲ, ಯಾವತ್ತು ಮಾಡಬೇಕು ಅಂತ ತಿಳ್ಕೊಳ್ಳಲ್ಲ. ಪಕ್ಷ ಅಲ್ವಾ ಮಾಡೋದಲ್ವಾ ಅಂತ ಹೇಳ್ಬಿಟ್ಟು ಸೀದಾ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ, ಅವ್ರು ಮಾಡ್ತಾರೆ, ಕಳಿಸ್ತಾರೆ. ಅವರು ನಿಮ್ಮಲ್ಲಿ ಯಾರ್ಯಾರು ಏನೇನು ಸತ್ತಿದ್ರು ಅಂತ ಇವ್ರೇನು ಹೇಳಲ್ಲ, ಹೇಳ್ಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ. ಅವರು ಏನು ಕೇಳಲ್ಲ. ಯಾಕೆಂದ್ರೆ ಇವ್ರು ಒಳ್ಳೇದಾದ್ರಷ್ಟು ಕೆಟ್ಟದಾದ್ರಷ್ಟು ನಾನು ಕೊಡೋದು ಕೊಡು ಮಾಡು ಹೋಗೋ ಕಡೆ ಅಂತಾರೆ. ಅವ್ರಿಗೂ ಬಿಸಿ ಅಲ್ವೇನಮ್ಮ. ಅದಕ್ಕೆ ಹೇಳೋದು, ಈ ಮಾಸ ಬಂದ್ಬಿಟ್ರೆ 2-3 ಹೆಂಡತಿ ಮಾಡ್ಕೊಂಡು ತೊಂದರೆ ಆಗಲ್ಲ. ಈ ಪಕ್ಷ ಮಾಸ ಬಂದರೆ ಯಾಕೆಂದರೆ ಮೇಂಟೈನ್ ಮಾಡ್ಬೋದು, ಹಂಗಂತ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಕಾರಣ ಇಷ್ಟೇ, ಸಂಪಾದನೆ ಜಾಸ್ತಿ ಇದ್ದಾಗ ಸಂಸಾರಗಳು ಬೇಕಾಗತ್ತೆ. ಹೌದು, ಸಂಪಾದನೆ ಜಾಸ್ತಿ ಆದಾಗ ಸಂಸಾರಗಳು ಬೇಕಾಗತ್ತೆ, ಮೇಂಟೈನ್ ಆಗಬೇಕಲ್ಲ. ಅದಕ್ಕೋಸ್ಕರ ಇದಕ್ಕೆ ಅನೈತಿಕ ಸಂಪಾದನೆ ಅಂತಾರೆ. ಸಂಪಾದನೆ ಅನೈತಿಕವಾಗಿ ನಡೆದಾಗ ಅನೈತಿಕವಾಗಿ ಬುದ್ಧಿ ಬರುತ್ತೆ. ಯಾಕೊಂಡು ಮಾಡ್ಕೋಬಾರ್ದು. ಆಮೇಲೆ ಕೆಲವ್ರು ಹೇಳ್ತಾರೆ, ನೀನು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಅವಳಿಂದ ದೆಸೆ ಬರುತ್ತೆ ಅಂತ. ಇಂಥ ಕಿತ್ತೋಗಿರೋ ಶಾಸ್ತ್ರಗಳವರು ಇದ್ದಾರೆ. ಎಷ್ಟೋ ಜನ ದಾರಿ ತಪ್ಪಿಸ್ತಾರೆ. ಹೆಂಗೋ ನೆಮ್ಮದಿಯಾಗಿರ್ತಾನೆ, ಸ್ವಾಮಿ ನನಗೆ ತಾಪತ್ರೆ ಅಂದರೆ ಇನ್ನೊಂದು ಕೆಲಸ ಮಾಡು, ಈ ಹೆಸ್ರನ್ನೊಳ ಹುಡುಕ್ಬಿಟ್ಟು ಮದುವೆ ಮಾಡು, ಲವ್ ಮಾಡ್ಕೊ ಅಂತ ಹೇಳ್ತಾನೆ. ಅದೇನೇನೋ ಹೇಳ್ಬಿಡ್ತಾರೆ ಒಟ್ಟಿನಲ್ಲಿ, ಅದು ಹೇಳೋಕ್ಕಾಗಲ್ಲ ನಾನು. ಅವನು ಮೊದಲೇ ಸಮಸ್ಯೆ, ಇನ್ನೊಂದು ಮಾಡ್ಕೊಂಡು ಇನ್ನೂ ಸಮಸ್ಯೆ. ಈ ಥರದಲ್ಲಿ ಬೇಕಾದಷ್ಟು ಜನ ಇವತ್ತೂ ಕೂಡ ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿರೋರು ಈ ರಾಮಾಯಣ ಅನುಭವಿಸ್ತಾ ಇದ್ದಾರೆ. ಆದರೆ ಮಾಡ್ಕೊಂಡ್ಮೇಲೆ ಗೊತ್ತಾಗತ್ತೆ ಅವ್ರಿಗೆ, ನನಗೆ ಬೇಕಿತ್ತಾ ಇದು ಅಂತ. ಎಲ್ಲರ ಕೈಲಿ ಬಯಸ್ಕೋಬೇಕಲ್ಲ. ನೀನು ಏನು ಮಾತಾಡ್ತೀಯ, ನೀನು ಹೆಂಗಿದ್ಯಾ, ನಿನ್ಗೆ ಗೊತ್ತಿರ್ತಾನೆ, ನೀನು ಏನು ಮಾತಾಡೋ ಕೂತ್ಕೊಳ್ಳಿ ಅಂತಾರೆ. ಹಾಗಾಗಿ ಇದೆಲ್ಲ ನಡೆಯೋದಕ್ಕೆ ಕಾರಣ ಏನು ಅಂದರೆ, ನಮಗೆ ಒಂದು ಸತ್ಯ ತಿಳ್ಕೋಬೇಕು. ಏನು, ನಾನು ಅವಾಗಲೇ ಹೇಳಿದೆ, ಕರುಳು ಮತ್ತು ಮಿದುಳು ಇದನ್ನು ತಿಳ್ಕೊಂಡ್ರೆ ಮಾತ್ರ ಹಿಂದಿನವರು ತಿಳ್ಕೊಳಕ್ಕಾಗಿರಲಿಲ್ಲ. ಈಗ ನಾವು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ನೋಡಮ್ಮ ಇಲ್ಲಿ ಪ್ರಯತ್ನ ಮಾಡಬೇಕು. ಮನುಷ್ಯನ ದೇಹದಲ್ಲಿ ಎಷ್ಟು ಬ್ಯಾಕ್ಟೀರಿಯಾಗಳಿದೆ, ಯಾವ್ಯಾವ ಭಾಗದಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗತ್ತೆ ಅಂತ ದಯವಿಟ್ಟು ತಿಳ್ಕೊಂಡ್ರೆ, ಅಯ್ಯಯ್ಯೋ ನೋಡೋಕೆ ಅಸಹ್ಯ ಆಗತ್ತೆ ಅಂದ್ಕೊಂಡ್ರೂ ಪರವಾಗಿಲ್ಲ. ಅಸಹ್ಯವಾಗಿರೋದೇ ನಮ್ಮ ದೇಹದೊಳಗಡೆ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಬದುಕು ಎಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಮನುಷ್ಯನ ದೇಹದ ಭಾಗಗಳಲ್ಲಿ ಬ್ಯಾಕ್ಟೀರಿಯಾಸು ಎಷ್ಟು ಇದೆ, ನಾವು ಅದರೊಳಗಡೆ ತುಂಬಿಕೊಂಡು ಬದುಕ್ತಾ ಇದ್ದೀವಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಅರ್ಥ ಆಗಿದೆಯೇನಮ್ಮ? ನಾವು ಮೇಲೆ ಸ್ಪ್ರೇ ಸೆಂಟ್ ಹಾಕ್ಕೋತೀವಿ, ಆದರೆ ಒಳಗಡೆ ಇರ್ತಕ್ಕಂಥ ಕೊಳಕು, ಒಳಗಡೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾಸ್ಗಳು ಎಷ್ಟರ ಮಟ್ಟಕ್ಕೆ ನಮ್ಮನ್ನು ಹಿಂಸೆ ಕೊಡುತ್ತೆ ಅನ್ನೋದಕ್ಕೆ ಈಗ ಆ ಚಿತ್ರದಲ್ಲಿ ತಿಳ್ಕೋಬೇಕು. ಆ ಬ್ಯಾಕ್ಟೀರಿಯಾಸ್ನ ನಾವು ಯಾಕೆ ದೇಹದಲ್ಲಿ ಗೊತ್ತಿಲ್ಲದೆ ತುಂಬಿಕೊಂಡಿದ್ದೀವಿ ಅಂತಂದರೆ, ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ 1 kg ತೂಕ ಅಂದರೆ, ಉದಾಹರಣೆ ಈಗ ನೀನು ಒಂದು 55 kg ಇದೆಯಾ ಅಂತ ಇಟ್ಕೊಳ್ಳಮ್ಮ. 55 ಡಬಲ್ 2 ಮಾಡಿದ್ರೆ 110, ಅಂದರೆ 1 kgಗೆ 2 ಗ್ರಾಮ್ ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ಆಗತ್ತೆ ಒಂದು ದಿನದಲ್ಲಿ. 1 kg ದೇಹದ ತೂಕಕ್ಕೆ 2 ಗ್ರಾಮ್ ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ಆಗತ್ತೆ, ನಮಗೆ ಬೇಡದೇ ಇರೋದು. ಅದೇ ನಮ್ಗೆ ಹುಚ್ಚಿಡ್ಸೋದು. ಅದೆಲ್ಲಿದೆ ಅಂದರೆ, ಈ ಮನೆ ಭಾಗ ಬಲಕ್ಕೆ ಬರೋಣ, ಇದು ಒಂದು ವಾಸದ ಮನೆ ಅಂತ ತಿಳ್ಕೊಳ್ಳಿ. ಆ 2 ಗೀಟ್ ಇದೆಯಲ್ಲ, ಸರಳ ರೇಖೆ, ಅದೇ ನಿಮ್ಮ ಮನೆಯ ದ್ವಾರ. ಒಂದು ಮುಂದ್ಗಡೆದು, ಒಂದು ಹಿಂದ್ಗಡೆದು. ಮೊನ್ನೆ ಕೂಡ ಹೇಳಿದ್ದೆ, ಹಿಂದ್ಗಡೆ ಮುಂದ್ಗಡೆ ತಿಳ್ಕೊಳ್ಳದೆ ಬದುಕ್ತಾ ಇದ್ದೀವಿ ಅಂತ. ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮುಂದ್ಗಡೆ ಯಾವುದು ಮೆದುಳು, ಹಿಂದ್ಗಡೆ ಯಾವುದು ಕರುಳು. ಈಗ ಅದರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬೇರು. ಆ ರೀತಿ ಕನೆಕ್ಟಿವಿಟಿ ಇರ್ತಕ್ಕಂಥ ಮನೆಯನ್ನು ಕಟ್ಟಲಿಕ್ಕಾಗಿದೆಯಾ? ಇದು 2 ಸಮಸ್ಯೆ ನಮ್ಮ ಜೀವನ ಪರ್ಯಂತ. ಎಷ್ಟು ಶತಕೋಟಿ ಜನ್ಮಗಳೆತ್ತಿದ್ರು ಈ ಸತ್ಯ ಇಲ್ಲಿವರೆಗೂ ಯಾರು ಬಿಚ್ಚಿಟ್ಟಿಲ್ಲ. ಇಲ್ಲಿ ಬ್ಯಾಕ್ಟೀರಿಯಾಸು ಎಷ್ಟು ಮಟ್ಟಕ್ಕೆ ಮನುಷ್ಯನ ಹಿಂಸೆ ಕೊಡುತ್ತೆ ಅಂದರೆ, ನಾವು ಮಾಡ್ಕೊಂಡಿರೋದು. ಕೋಪ ಮಾಡ್ಕೊಂಡ್ರೆ ಬ್ಯಾಕ್ಟೀರಿಯಾಸ್ ಜಾಸ್ತಿ,
ಫ್ರಿಡ್ಜಲ್ಲಿ ತಿಂದರೆ ಬ್ಯಾಕ್ಟೀರಿಯಾಸ್ ಜಾಸ್ತಿ, ಯೋಚನೆ ಮಾಡಿದ್ರೆ ಬ್ಯಾಕ್ಟೀರಿಯಾಗಳು ಜಾಸ್ತಿ, ನಾವು ಅದರಲ್ಲೇ ಕಾಲ ಕಳೀತಾ ಇರೋದು. ಎಲ್ಲದಕ್ಕಿಂತ ಇವೆರಡಕ್ಕೂ ಇರತಕ್ಕಂಥ ಸತ್ಯ ಏನು ಅಂದರೆ, ಈ ಮನೆ ಕಟ್ತಕ್ಕಂಥ ವಿಧಾನವನ್ನು ಈ ಭಾಗಕ್ಕೆ ಬರಬೇಕು ನಾವು. ಹಿಂಬಾಗಿಲು ಮುಂಬಾಗಿಲು ಅರ್ಥ ಆಗ್ತಾ ಇದೆಯಮ್ಮ? ಹಾಂ ಗುರುಜಿ, ಹೌದು ಅಲ್ವಾ? ಹಾ. ನಮಗೆ ದೇವರು ಕೊಟ್ಟಿದ್ದಂತಾನೆ. ಹೌದು, ಹೌದು. ಆಮೇಲೆ ಮನೆಗೆ ಯಾಕೆ ಕೊಟ್ಟಿಲ್ಲ? ನಾವು ಮನೆಯನ್ನು ಯಾಕೆ ಕೊಟ್ಟಿಲ್ಲ? ನಾವು ಮನೆಗೆ 2 ಡೋರ್ ಬಿಡಬೇಕು ಅಂತ ಯಾಕೆ ನಮ್ಗೆ ಅರ್ಥ ಆಗಿಲ್ಲ? ಪ್ರಪಂಚದ ಇತಿಹಾಸದಲ್ಲಿ ಯಾರಾದರೂ ಈ ರೀತಿ ಬಾಗಿಲಿಟ್ಟಿರೋದು ನಾನ್ ಕನ್ಸ್ಟ್ರಕ್ಷನ್ ಮಾಡಿಸೋ ಮನೆ ಬಿಟ್ಟರೆ, ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ಇಂಜಿನಿಯರ್ ಆಗಲಿ, ವಾಸ್ತುವರಾಗಲಿ, ಶಾಸ್ತ್ರಗಳವರಾಗಲಿ ಯಾರು ಈ ರೀತಿ ಮನೆ ಕಟ್ಸಿದ್ರೆ ನಾನು ಚಾಲೆಂಜ್ ಮಾಡಿ ಅವ್ರಿಗೆ ಸನ್ಮಾನ ಮಾಡಿಬಿಡ್ತೀನಿ. ಇಡೀ ಭಾರತ ದೇಶದಲ್ಲಿ, ನಾಟ್ ಕರ್ನಾಟಕ ಒಂದು ಹೇಳ್ತಾ ಇಲ್ಲ ನಾನು. ಹಿಂಬಾಗಿಲು ಮುಂಗ್ಲಾಗಲಲ್ಲಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ, ನಮ್ಮ ದೇಹದಲ್ಲಿರ್ತಕ್ಕಂತಹ ಕ್ರಿಮಿಕೀಟಗಳನ್ನು ದೂರ ಮಾಡೋದಕ್ಕೆ ಮನೆಯ ವಾತಾವರಣ ತುಂಬ ಅತಿ ಮೌಲ್ಯ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಹೌದು. ವಾಸ್ತು ಪ್ರಕಾರ ಸ್ವಾಮಿ, ಆ ವಾಸ್ತು ಅನ್ನೋರು ಮೊದಲು ಕಬ್ಬು ಕಟ್ಟಬೇಕು. ವಾಸ್ತು ಅಂತ ಹೇಳ್ತಾರಲ್ಲ, ಅವರು ಕಂಬ ಕಟ್ಟಾಕಬೇಕು.